ಹಲೋ ವೆಲ್ಕಮ್ ಟು ಸ್ಟ್ಯಾನ್ಸೋ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್. ಇವತ್ತು ನಮ್ಮ ಶಾಪ್ ಕಾರ್ ಹಾಟ್ಸ್ಪಾಟ್ ಡಬಲ್ ರೋಡ್ಗೆ ಒಂದು ಹೊಸ ಕ್ರೇಟಾ ಕಾರ್ನ ತಗೊಂಡು ನಮ್ಮ ಅಂಗಡಿಗೆ ದರ್ಶನ್ ಅವರು ಬಂದಿದ್ದಾರೆ. ಹಲೋ ಸರ್. ಹಲೋ ಬ್ರದರ್, ವೆಲ್ಕಮ್. ಥ್ಯಾಂಕ್ ಯು. ಈ ಕ್ರೇಟಾ ಮಾಲೀಕರಾದಂಥ ದರ್ಶನ್ ಅವ್ರ ಜೊತೆ ಮಾತಾಡೋಣ. ಈ ಕಾರ್ಗೆ ನಾವು ಕೆಲವೊಂದು ಫಿಟ್ಟಿಂಗ್ಸ್ ಮಾಡಿದ್ದೀವಿ. ಏನೇನು ಫಿಟ್ಟಿಂಗ್ಸ್ ಮಾಡಿದ್ದೀವಿ ಅಂತ ಐಟಮ್ ಕೂಡ ಒಂದೊಂದಾಗಿ ತೋರಿಸ್ತೀನಿ. ಅದಕ್ಕೆ ಮುಂಚೆ ಕೆಲಸ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ಸರ್, ನಿಮಗೆ ಹೇಗೆ ಅನಿಸ್ತು ಸರ್ ನಮ್ಮ ಕೆಲಸ? ಚೆನ್ನಾಗಿತ್ತು ಅಣ್ಣ, ಸರ್ವಿಸ್ ಎಲ್ಲ ಚೆನ್ನಾಗಿತ್ತು. ಓಕೆ. ನಮ್ಮ ಬ್ರದರ್ ಕೂಡ ಭಾಳ ಹೆಲ್ಪ್ ಮಾಡಿದ್ರು. ಶಾಬಾಸ್ ಬ್ರದರ್ ಕೂಡ ನಮಗೆ ಭಾಳ ಹೆಲ್ಪ್ ಮಾಡಿದ್ರು. ಓಕೆ. ಅಲ್ಲೆಲ್ಲ ಸೊ ಇವ್ರು ನಮ್ಮ ಸ್ಟಾಫ್ ಸೇಲ್ಸ್ ಎಲ್ಲ ಇವರೇ ನೋಡ್ಕೊಳ್ಳೋದು. ಇವರೇ ಅಟೆಂಡ್ ಮಾಡಿ ಕಂಪ್ಲೀಟ್ ಆಗಿ ಕೆಲಸ ಎಲ್ಲ ಮಾಡಿಕೊಟ್ಟಿದ್ದಾರೆ. ಸೊ ಅವ್ರ ಬಗ್ಗೆನೂ ಈ ಫೀಡ್ಬ್ಯಾಕ್ ಈಗ ಆಲ್ರೆಡಿ ಕೊಟ್ಟಾಗಿದೆ. ಸೊ ಟೋಟಲ್ ಆಗಿ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಎಲ್ಲ ಚೆನ್ನಾಗಿತ್ತು ಬ್ರದರ್. ನಮಗೆ ಪ್ರೈಸ್ ವಿಚಾರ ಆಯ್ತು, ಪ್ರಾಡಕ್ಟ್ ಕ್ವಾಲಿಟಿ ಆಯ್ತು, ಫಿಟ್ಟಿಂಗ್ ವಿಚಾರ ಆಯ್ತು, ಆದಷ್ಟು ಬೇಗನೆ ಮಾಡಿಕೊಟ್ರು. ಎಲ್ಲ ಚೆನ್ನಾಗಿತ್ತು. ಪ್ರೈಸ್ ಕೂಡ ಪರವಾಗಿಲ್ಲ, ಫೈನ್. ವಿ ಆರ್ ಸ್ಯಾಟಿಸ್ಫೈಡ್. ಓಕೆ. ಸೊ ಇವ್ರು ಅಟೆಂಡ್ ಮಾಡೋದೆಲ್ಲ ನಿಮ್ಗೆ ಇಷ್ಟ ಆಯ್ತು? ನಮ್ಮ ಬ್ರದರ್ ಅವರು ನೆಕ್ಸ್ಟ್ ಇನ್ನೊಂದು ದಿನ ಜಗ್ಗಿದ್ರು ನಮ್ಮ ಕಾರ್ ಅವ್ರ ಹತ್ರ, ಇಲ್ಲಿಗೆ ಬರ್ಬೇಕು ಅವ್ರ ಹತ್ರ. ಓಕೆ, ಗ್ರೇಟ್ ಸರ್. ಸೊ ಏನಂದ್ರೆ ಸರ್ ಕೂಡ ದರ್ಶನ್ ಅವ್ರು ಏನಂದ್ರೆ ಗಂಗಾವತಿಯಿಂದ ಬಂದಿರೋದು ಇವರು. ಈ ಕಾರು ಗಂಗಾವತಿ ಕಾರು, ಬೆಂಗಳೂರು ಕಾರಲ್ಲ. ಸೊ ಅವರು ಅಷ್ಟು ದೂರದಿಂದ ಬಂದಿದ್ದಾರೆ ಅಂದರೆ ಡೆಫಿನೆಟ್ಲಿ ನಮಗೊಂದು ಭಾಳ ಸಂತೋಷ. ಅವ್ರ ಒಂದು ಪ್ರೀತಿ, ಒಂದು ವಿಶ್ವಾಸದಿಂದ ನಮ್ಮ ಹತ್ರ ಬಂದಿದ್ದಾರೆ. ಯಾಕಂದರೆ ಎಲ್ಲ ಅಂಗಡಿಗಳಿಲ್ಲ ಅಂತ ಇಲ್ಲ, ಬಹಳ ಅಂಗಡಿಗಳಿದೆ. ಆದರೂ ಏನೋ ಒಂದು ನಂಬಿಕೆಯಿಂದ, ಒಂದು ವಿಶ್ವಾಸದಿಂದ ಸರ್ ಬಂದರು. ಸೊ ನನಗನ್ನಿಸುತ್ತೆ ನಾವು ಒಂದು ಲೆವೆಲ್ಗೆ, ಟು ದ ಮ್ಯಾಕ್ಸಿಮಮ್ ಲೆವೆಲ್ ಆ ವಿಶ್ವಾಸನ ಕಾಪಾಡ್ಕೊಂಡಿದ್ದೀವಿ ಅಂತ ಅನಿಸ್ತಾ ಇದೆ. ನಾವು ಚೆನ್ನಾಗಿದೆ ಸರ್, ಸರ್ವಿಸ್ ಎಲ್ಲ ಚೆನ್ನಾಗಿದೆ. ಆಯ್ತು ಸರ್, ಅದೇ ನಮಗೊಂದು ಸಂತೋಷ, ಒಂದು ಪ್ರೋತ್ಸಾಹ. ಸೊ ಈಗ ಕಾರಿಗೆ ಏನೇನು ಐಟಮ್ಗಳು ಫಿಟ್ ಮಾಡಿದ್ದೀವಿ ಅಂತ ನೋಡೋಣ ಬನ್ನಿ. ಸೊ ಈ ಕಾರಿಗೆ ಏನೇನು ಪ್ರಾಡಕ್ಟ್ಸ್ ಫಿಟ್ ಮಾಡಿದ್ದೀವಿ ಅಂತ ನಾನು ಹೇಳ್ತೀನಿ ಒಂದೊಂದಾಗಿ. ಮ್ಯೂಸಿಕ್ ಸಿಸ್ಟಮ್ ಬೇಸಿಕ್ ಆಗಿ ಏನಂದರೆ ಇದು ಈ ಗಾಡಿಯಲ್ಲಿ ಮ್ಯೂಸಿಕ್ ಸಿಸ್ಟಮ್ ಕೊಟ್ಟಿರಲ್ಲ. ಅದಕ್ಕೆ ಇದು ಕ್ರೇಟಾ ಸ್ಪೆಸಿಫಿಕ್ಕು 12.33 ಇಂಚು. ಒಳಗಡೆ ನಿಮಗೆ ನಾನು ಕ್ಲಸ್ಟರ್ ಏರಿಯಾ ತೋರಿಸ್ತೀನಿ. ಅವರು ರೈಟ್ ಸೈಡಲ್ಲಿ LED ಡಿಸ್ಪ್ಲೇ ಕ್ಲಸ್ಟರ್ ಈಗ ಬೈ ಡಿಫಾಲ್ಟ್ ಎಲ್ಲ ಕ್ರೇಟಾನಲ್ಲಿ ಬರ್ತಾ ಇದೆ. ಸೊ ಲೆಫ್ಟ್ ಸೈಡಲ್ಲಿ ಏನಿದೆ ಅಂದರೆ ಅವರು ಜಾಗ ಖಾಲಿ ಬಿಟ್ಬಿಟ್ಟಿರ್ತಾರೆ. ಅದು ಆಡಿಯೋ ಸಿಸ್ಟಮ್ಗೆ ಕರೆಕ್ಟಾಗಿ ಕೂತ್ಕೊಳ್ಳೋದಕ್ಕೆ ಅಂತ. ಆ ಜಾಗ ಏನಿದೆ ನಾರ್ಮಲ್ 9 ಇಂಚ್ 10 ಇಂಚ್ ಬರುತ್ತಲ್ಲ, ಆ ಥರ ಅಲ್ಲ. ಇದು 12.33 ಇಂಚ್ ಇರುವಂತಹ ಕ್ರೇಟಾ ಸ್ಪೆಸಿಫಿಕ್ ಸಿಸ್ಟಮು. ಇದರ ಸ್ಪೆಸಿಫಿಕೇಶನ್ ಏನು ಅಂದರೆ ಒರಿಜಿನಲ್ 4GB ರ್ಯಾಮ್ ಬರುತ್ತೆ, 64GB ಮೆಮೊರಿ ಬರುತ್ತೆ, ವೈರ್ಲೆಸ್ ಆಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ ಪ್ಲೇ, QLED 2K ರೆಸೊಲ್ಯೂಷನ್ ಇರುವಂತಹ ಹೈ ಕ್ವಾಲಿಟಿ ಡಿಸ್ಪ್ಲೇ LCD ಇರುವಂತಹ ಪ್ರಾಡಕ್ಟ್ ಈ ಸಿಸ್ಟಮಲ್ಲಿ ಬರುತ್ತೆ. ಇದಕ್ಕೆ 360 ಡಿಗ್ರಿ ಕ್ಯಾಮ್ರಾ ಕೂಡ ಅಪ್ಗ್ರೇಡ್ ಮಾಡ್ಕೋಬೋದು. ಸದ್ಯಕ್ಕೆ ಈ ಕಾರ್ಗೆ ನಾವು 360 ಡಿಗ್ರಿ ಕ್ಯಾಮ್ರಾ ಹಾಕಿಲ್ಲ, ರಿವರ್ಸ್ ಕ್ಯಾಮ್ರಾ ಹಾಕಿದ್ದೀವಿ. ಈ ಸಿಸ್ಟಮ್ ಜೊತೆ ಸ್ಪೀಕರ್ಸ್ ಯಾವ್ದು ಹಾಕಿದ್ದೀವಿ ಅಂದರೆ ಫ್ರಂಟಲ್ಲಿ JBLನ GTO ಸೀರೀಸ್ ಕಾಂಪೊನೆಂಟ್ ಸ್ಪೀಕರ್ಸ್ನ ಹಾಕಿದ್ದೀವಿ. ದಿಸ್ ಈಸ್ ದ ಬೆಸ್ಟ್ ಕಾಂಪೊನೆಂಟ್ ಸ್ಪೀಕರ್ ಇನ್ ಮಿಡಲ್ ಸೆಗ್ಮೆಂಟಲ್ಲಿ ಅಂತ ನಾನು ಹೇಳ್ಬೋದು. ಸೊ ಅದ್ರ ಜೊತೆ ಬ್ಯಾಕ್ ಸೈಡ್ ಕೋಆಕ್ಸಿಯಲ್ JBLದೇ ಕೋಆಕ್ಸಿಯಲ್ 6 ಇಂಚ್ ಸ್ಪೀಕರ್ನ ಹಾಕಿದ್ದೀವಿ. ನಂತರ ನೋಡ್ಬೋದು ಒಳಗಡೆ ಇಂಟೀರಿಯರಲ್ಲಿ ಅಂತ ಬಂದಾಗ ಸೀಟ್ ಕವರ್ಸ್ ಮಾಡಿಸಿದ್ದೀವಿ. ಸೀಟ್ ಕವರ್ಸ್ ಯಾವ ಥರ ಬಂದಿದೆ ಅಂತ ನೋಡಿ. ಫಿನಿಶಿಂಗ್ ಕೂಡ, ಸ್ಟಿಚಿಂಗ್ ಆಗಿರ್ಬೋದು, ಒಂದು ಫಿಟ್ಮೆಂಟ್ ಆಗಿರ್ಬೋದು, ಬಹಳ ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಬಂದಿದೆ. ಸೊ ಅದಾದ ನಂತರ ನಾನು ಸಿಸ್ಟಮ್ ಏರಿಯಾ ತೋರಿಸ್ತೀನಿ ಅಂತ ಹೇಳಿದೆ. ಕನೆಕ್ಟಿಂಗ್ ಸಿಸ್ಟಮ್ ಥರ ನಿಮಗೆ ಬೈ ಡಿಫಾಲ್ಟ್ ಏನಿದೆ LED ಡಿಸ್ಪ್ಲೇ ಕೊಟ್ಟಿರ್ತಾರೆ. ಕ್ಲಸ್ಟರು ನಾರ್ಮಲ್ ಮೆಕ್ಯಾನಿಕಲ್ ಕ್ಲಸ್ಟರ್ಸ್ ಎಲ್ಲ ಈಗ ಬರ್ತಾ ಇಲ್ಲ, ಮೋಸ್ಟ್ಲಿ ಮೇ ಬಿ ಇನ್ ಫ್ಯೂಚರ್ ಡಿಸ್ಕಂಟಿನ್ಯೂ ಆಗಿಬಿಡ್ಬೋದು. ಲೆಫ್ಟ್ ಸೈಡಲ್ಲಿ ನಾವು ಬ್ಲೋಪಂಗ್ ಬ್ರ್ಯಾಂಡ್ನ ಸಿಸ್ಟಮ್ ಹಾಕಿರೋದನ್ನ ನೀವು ನೋಡ್ಬೋದು. ಅದು 12.33 ಇಂಚು. ನೆಕ್ಸ್ಟ್ ಸ್ಟೇರಿಂಗ್ ಕವರ್ ಅಂತ ಬಂದಾಗ 100% ಒರಿಜಿನಲ್ ಲೆದರ್, ಜಿನಿನ್ ಲೆದರ್ ಸ್ಟೇರಿಂಗ್ ಕವರ್ನ ನಾವು ಇದಕ್ಕೆ ಫಿಕ್ಸ್ ಮಾಡಿದ್ದೀವಿ. ಈ ಸ್ಟೇರಿಂಗ್ ಕವರ್ ಹೊಲಿಯೋದಕ್ಕಂತ ಸ್ಟೇರಿಂಗ್ನ ಬಿಚ್ಚಿ ಮಷೀನಲ್ಲಿ ಹೊಲಿಯುವಂತಹ ಸ್ಟೇರಿಂಗ್ ಕವರ್ ಆಗಿದೆ. ಇದು ಮ್ಯಾನ್ಯುವಲ್ ಆಗಿ ಹೊಲಿಯುವಂಥ ಸ್ಟೇರಿಂಗ್ ಕವರ್ ಅಲ್ಲ ಇದು. ಅದರಿಂದಾನೇ ಅದರ ಒಂದು ಫಿನಿಶಿಂಗ್ ಭಾಳ ಸೂಪರಾಗಿ ಬಂದಿದೆ. ಅದಾದ ನಂತರ ನೋಡಿದ್ರೆ ನೀವು ರೂಫ್ ರೈಲ್ ಕೂಡ ಒಂದು ಹಾಕಿದ್ದೀವಿ ಈ ಗಾಡಿಗೆ. ನೀವು ನೋಡ್ಬೋದು ರೂಫ್ ರೈಲ್ ಫಿಕ್ಸ್ ಮಾಡಿದ್ದೀವಿ. ಮತ್ತು ಡೋರ್ ವೈಸರ್ಸು, ಇಷ್ಟು ಕೆಲಸ ನಾವು ಈ ಗಾಡಿಗೆ ಸದ್ಯಕ್ಕೆ ಮಾಡಿದ್ದೀವಿ. ನಿಮಗೆ ನಿಮ್ಮ ಕಾರು ಕ್ರೇಟಾ ಆಗಿರ್ಬೋದು, ಯಾವುದೇ ಕಾರ್ ಆಗಿರ್ಬೋದು, ಒಳ್ಳೆ ಜಿನಿನ್ ಬ್ರ್ಯಾಂಡೆಡ್ ಕಾರ್ ಆಕ್ಸೆಸರೀಸ್ ಬೇಕು, ಹುಂಡೈ ಬ್ರ್ಯಾಂಡೆಡ್ ಆಕ್ಸೆಸರೀಸ್ ಕೂಡ ಬೇಕು. ಲೈಕ್ ಏನು ಅಂದರೆ ಸ್ಟೇರಿಂಗ್ ಬಟನ್ಸ್ ಅಂತೆ, ಕ್ರೂಸ್ ಕಂಟ್ರೋಲ್ ಅಂತೆ, 17 ಇಂಚು ಇದರಲ್ಲಿ ನೋಡ್ಬೋದು ನೀವು. ಅಲೈ ವೀಲ್ಸ್ ಬರಲ್ಲ, ಬೇಸಿಕ್ ಗಾಡಿ ಇರೋದ್ರಿಂದ ನಾರ್ಮಲ್ ವೀಲ್ ಕ್ಯಾಪ್ಸ್ ಕೊಟ್ಟಿರ್ತಾರೆ. ಇದಕ್ಕೆ ಒರಿಜಿನಲ್ ಹುಂಡೈ 17 ಇಂಚ್ ಅಲೈ ವೀಲ್ಸ್ ಬೇಕು ಅಂದರೆ ಅದು ಕೂಡ ನಮ್ಮ ಹತ್ರ ಅವೈಲೇಬಲ್ ಇದೆ. ಅದಾದ ನಂತರ ಮಿರರ್ಸ್ ಕೂಡ ಮ್ಯಾನ್ಯುವಲ್ ಇರುತ್ತೆ ಇದರಲ್ಲಿ. ಇದಕ್ಕೆ ನೀವು ORVMs ಎಲೆಕ್ಟ್ರಾನಿಕಲಿ ಕಂಟ್ರೋಲ್
ಮಾಡುವಂತಹ ಆಟೋಮೆಟಿಕ್ ಮಿರರ್ಸ್ ಬೇಕು ಅಂದರೆ ಕೂಡ ಸಿಗುತ್ತೆ. ಅದಾದ ನಂತರ ನೀವು ನೋಡ್ಬೋದು ಫ್ರಂಟ್ ಬಾನೆಟ್ ಏರಿಯಾದಲ್ಲಿ ಕನೆಕ್ಟಿಂಗ್ DRL ಬರಲ್ಲ, ಇದಕ್ಕೆ ಕನೆಕ್ಟಿಂಗ್ DRL ಕೂಡ ನಾವು ಬೇಕು ಅಂದರೆ ಮಾಡಿಕೊಡ್ತೀವಿ. ಸೊ ಐ ಹೋಪ್ ನಮ್ಮ ಬ್ರದರ್ ದರ್ಶನ್ ನೆಕ್ಸ್ಟ್ ನಮ್ಮ ಶಾಪಿಗೆ ವಿಸಿಟ್ ಮಾಡಿದಾಗ ಇದನ್ನೆಲ್ಲ ಅವ್ರು ಅಪ್ಗ್ರೇಡ್ ಮಾಡ್ಕೋತಾರ ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಎಸ್, ಸೊ ಒನ್ಸ್ ಅಗೇನ್ ದರ್ಶನ್ ಅವ್ರಿಗೆ ಧನ್ಯವಾದ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್.